ಅವನು ಪ್ರಾರ್ಥನೆ ಮಾಡಿದಾಗ ಅವರು ವೈದಿಕ ಪರಂಪರೆಯನ್ನ ಆ ವ್ಯಾಸಪೀಠವನ್ನ ದಾಸಪೀಠದಿಂದ ಭಕ್ತಿಯಿಂದ ಸ್ವಾಗತ ಮಾಡ್ತಾ ವೇದಿಕೆಯನ್ನ ಅವರಿಗೆ ದೇವಿ ರೂಪಸ್ಥಂ ಕರ್ಮ ಸಾಕ್ಷಿ ವಿಘ್ನ ಓಂ ಉದ್ದೀಪ್ಯ ಸ್ವಜಾತವೇದೋಪಘ್ನಂ ನಿರರತಿಂ ಮಮ ವಶೋಗಶ್ಚ ಮಧ್ಯಮಾವಹ ಜೀವನಂ ಚ ದಿಶೋ ದಿಶಾ ಮಾನೋ ಹಿ ಗುಂಸೈ ಜಾತವೇದೋ ಕಾಮಶ್ವಂ ಪುರುಷಂ ಜಗತ್ ಅಪಿ ಪ್ರತಜ್ಞ ಆಗಹಿ ಶ್ರಿಯಾ ಮಾ ಪರಿಪಾತಯ ಓಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಭೋ ದೇವಿ ರೂಪಸ್ತ್ವಂ ಕರ್ಮ ಸಾಕ್ಷಿ ಹ್ಯವಿಘ್ನಕೃತು ಯಾವತ್ ಪೂಜಾ ಸಮಾಪ್ತಿ ಸ್ಯಾತ್ ತಾವತ್ ತ್ವಂ ಸುಸ್ಥಿರಾ ಭವ. ದೀಪದೇವ್ಯೈ ನಮಃ. ದೀಪವನ್ನು ಹಚ್ಚಿಯಾದ ಮೇಲೆ ದೀಪದ ಬುಡದಲ್ಲಿ ಸಾಕ್ಷಾತ್ ಆ ಮಂಗಳಾದೇವಿಯನ್ನು ಧ್ಯಾನಿಸ್ತಾ ಅರಿಶಿನ ಕುಂಕುಮ ಪುಷ್ಪಾಕ್ಷತೆಗಳನ್ನು ಸಮರ್ಪಿಸಿ ಕೈ ಮುಗಿಯಬೇಕು. ಹಾಗೆ ಆಚಮನವನ್ನು ಮಾಡಬೇಕು. ಕ್ರೀಂ ಕೇಶವಾಯ ನಮಃ. 3 ಉದ್ಭರಣೆ ನೀರನ್ನು ಕುಡಿಯಬೇಕು. ಕ್ರೀಂ ನಾರಾಯಣಾಯ ನಮಃ. ಕ್ರೀಂ ಮಾಧವಾಯ ನಮಃ. ಕೈ ತೊಳೆದುಕೊಳ್ಳಿ. ಆ ಆಚರಣೆ ಮಾಡಿದ ನೀರನ್ನು ಚೆಲ್ಲಿ ಬೇರೆ ನೀರನ್ನು ಹಾಕಿಕೊಳ್ಳಿ. ಘಂಟಾಮಣಿ ಸಮೀಪದಲ್ಲಿದ್ದರೆ ಘಂಟಾನಾದವನ್ನು ಮಾಡಿ. ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ಸುರಕ್ಷತಾಂ ಪೂರ್ವೇ ಘಂಟಾರವಂ ತತ್ರ ದೇವತಾ ಪಾನರಕ್ಷಣಂ. ನಮಗೆಲ್ಲ ಆಶ್ರಯವಾಗಿರುವ ಭೂತಾಯಿ ತಾಯಿ ಭಾರತಿಯನ್ನು ಧ್ಯಾನಿಸಿ ಭೂಮಿಯ ಮೇಲೆ ಪುಷ್ಪಾಕ್ಷತೆಗಳನ್ನು ಸಮರ್ಪಿಸಿ ನಮಿಸಿ. ವಿಷ್ಣು ಶಕ್ತಿ ಸಮೋಪೇತೆ ಸರ್ವವರ್ಣೇ ಮಹೀತರೆ ಅನೇಕ ರತ್ನ ಸಂಪನ್ನೆ ಭೂಮಿ ದೇವಿ ನಮೋಸ್ತುತೆ. ಹಾಗೆ ಈ ಒಂದು ಶ್ರೀಮಾತೆಯನ್ನು ಅಂತರಂಗದಲ್ಲಿ ಆರಾಧಿಸುವುದಕ್ಕೆ ನಿಮಿತ್ತವಾದ ಆಸನಕ್ಕೆ ಅಕ್ಷತೆಯನ್ನು ಸಮರ್ಪಿಸಿ. ಪೃಥ್ವಿದ್ವಯಾಧೃತ ಆಲೋಕಾದೇವಿತ್ವಂ ವಿಷ್ಣುನಾಥೃತ ಪಂಚತಾರೆಯ ಮಾಂ ದೇವಿ ಪವಿತ್ರಂ ಕುರುಚಾಸನಂ. ಈಗಾಗಲೇ ಶಿಖೆಯನ್ನ ಬಂಧಿಸಿಕೊಂಡಿದ್ದೀರಿ. ಮತ್ತೊಮ್ಮೆ ಶಿಖಾಸ್ಪರ್ಶವನ್ನು ಮಾಡಿ ಹೂವನ್ನು ಮುಡಿಯದೇ ಇದ್ದ ಪಕ್ಷದಲ್ಲಿ ಹೂವನ್ನು ಮುಡಿದು ಕೈ ತೊಳೆದುಕೊಳ್ಳಿ. ಊರ್ಧ್ವಕೇಶಿ ವಿರೂಪಾಕ್ಷಿ ಮಾಂಸಶೋಣಿತ ಪಕ್ಷಿಣಿ ಇಷ್ಟದೇವಿ ಶಿಖಾಬದ್ಧೆ ಚಾಮುಂಡೇಹ್ಯ ಪರಾಜಿತೆ. ಕೈಗಳಲ್ಲಿ ಪುಷ್ಪಾಕ್ಷತೆಗಳನ್ನು ಇರಿಸಿಕೊಂಡು ನಿಮ್ಮ ಕುಲಸ್ವಾಮಿಯನ್ನು, ಇಷ್ಟ ದೇವತೆಯನ್ನು, ಗುರುಗಳನ್ನು ಸಂಪ್ರಾರ್ಥಿಸಿಕೊಳ್ಳಬೇಕು. ಸುಮುಖಶ್ಚೈಕ ದಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ ಧೂಮ್ರಕೇತು ಗಣಾಧ್ಯಕ್ಷೋ ಪಾಲದೇವಿ ನಾರಾಯಣಿ ನಮೋಸ್ತುತೆ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೆಂಘ್ರಿಯುಗಂ ಸ್ಮರಾಮಿ. ಶ್ರೀ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ಶ್ರೀ ಉಮಾಮಹೇಶ್ವರಾಭ್ಯಾಂ ನಮಃ. ಶ್ರೀ ವಾಣಿ ಹಿರಣ್ಯಗರ್ಭಾಭ್ಯಾಂ ನಮಃ. ಶ್ರೀ ಸೀತಾರಾಮಾಭ್ಯಾಂ ನಮಃ. ಶ್ರೀ ಶುಚಿ ಪುರಂದರಾಭ್ಯಾಂ ನಮಃ. ಶ್ರೀ ಅರುಂಧತಿ ವಸಿಷ್ಠಾಭ್ಯಾಂ ನಮಃ. ದುರ್ಗಾಯೈ ನಮಃ. ಗಣಪತಯೇ ನಮಃ. ಕ್ಷೇತ್ರಪಾಲಾಯ ನಮಃ. ವಾಸ್ತುಪುರುಷಾಯ ನಮಃ. ಆ ಕೈಗಳಲ್ಲಿರುವ ಪುಷ್ಪಾಕ್ಷತೆಗಳನ್ನು ಪ್ರಾರ್ಥನಾ ಪುರಸ್ಸರವಾಗಿ ಶ್ರೀ ಯಂತ್ರದ ಮೇಲೆ ಸಮರ್ಪಣೆಯನ್ನು ಮಾಡಿ ಮತ್ತೆ ಪುನಃ ಕೈಗಳನ್ನು ಮುಗಿದು ನಿಮ್ಮ ಮಾತಾಪಿತೃಗಳನ್ನು ಹಾಗೂ ನಿಮ್ಮ ಪತಿ ಪರಮೇಶ್ವರನನ್ನು ಮನಸ ಧ್ಯಾನಿಸಿ ಪ್ರಾರ್ಥಿಸಿಕೊಳ್ಳಿ. ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಗುರುಭ್ಯೋ ನಮಃ, ಆಚಾರ್ಯೇಭ್ಯೋ ನಮಃ, ಇಷ್ಟದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಗ್ರಾಮಾಧಿದೇವತಾ ಸಪರಿವಾರ ಶ್ರೀ ಗೋಪಾಲಕೃಷ್ಣ ಸ್ವಾಮಿನೇ ನಮಃ.
ಸರ್ವೇಭ್ಯೋ ದೇವೇಭ್ಯೋ ನಮಃ ಸರ್ವಾಭ್ಯೋ ದೇವತಾಭ್ಯೋ ನಮಃ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ ಶ್ರೀಮದ್ಭಗವದ್ಬೋಧಾಯನಾದ್ಯಾಚಾರ್ಯೇಭ್ಯೋ ನಮಃ ಪ್ರಾರಂಭಕಾಲಸ್ಸು ಮುಹೂರ್ತೋಸ್ಮಿತಿ ಭವಂತೋ ಬ್ರುವಂತೋ ಪ್ರಾರಂಭಕಾಲಸ್ಸು ಮುಹೂರ್ತೋ ಅಸ್ತು. ಇದೀಗ ಈ ಒಂದು ಪಾವನ ಮಂಗಲಾರಾಧನೆಯ ಪ್ರಧಾನ ಸಂಕಲ್ಪ, ಯಾವ ದುರಿತಗಳು ನಮ್ಮಿಂದ ದೂರವಾಗಬೇಕು, ಯಾವ ಸುಕೃತಗಳ ಸಂಪ್ರಾಪ್ತಿ ನಮ್ಮ ಬದುಕಿನ ಅಭ್ಯುದಯಕ್ಕೆ ಪ್ರಾಪ್ತವಾಗಬೇಕು ಎಂಬಂತಹ ಪ್ರಾರ್ಥನೆಯೇ ಸಂಕಲ್ಪ. ವಿಶೇಷವಾಗಿ ಮಾತೆಯರ ವಿಶಿಷ್ಟ ಸಂಕಲ್ಪ ಏನು ಅಂತ ನೋಡುವಾಗ ಪ್ರಧಾನವಾಗಿ ಅಖಂಡವಾದಂತಹ ಚಿರಸ್ಥಿರವಾದಂತಹ ಸೌಭಾಗ್ಯವನ್ನೇ ಮಾತೆಯರು ಬೇಡುವಂತಹದ್ದು. ಯಾವ ಸಮಾಜದ ಮಾತೆಯರು ಸೌಭಾಗ್ಯಪೂರ್ಣವಾಗಿ ಅಂತಹ ಮಂಗಲ ಬುದ್ಧಿಯುಳ್ಳವರಾಗಿ ಇರುತ್ತಾರೋ ಆ ಸಮಾಜ, ಆ ಕುಟುಂಬ ಜೀವನ ವ್ಯವಸ್ಥೆ, ಅಲ್ಲಿಯ ಸಂಸ್ಕಾರ ಪ್ರವೃತ್ತಿ ಎಲ್ಲವೂ ಕೂಡ ಅತ್ಯಂತ ಉಚ್ಚ ಸ್ತರದಲ್ಲಿ ಇರುತ್ತದೆ ಎಂಬುದಾಗಿ ಹಿರಿಯರು ಹೇಳುತ್ತಾರೆ. ಆ ನೇರದಲ್ಲಿ ನಿಮ್ಮ ಸಂಕಲ್ಪ ಅಂತಹ ಒಂದು ಸುವ್ಯವಸ್ಥಿತವಾದಂತಹ ಕುಟುಂಬ ಜೀವನದ ಸುರಕ್ಷೆ ಹಾಗೂ ನಮ್ಮ ಸಮಾಜದ ಸಮಷ್ಟಿಯ ಹಿತ, ಇಂತಹ ಸಂಕಲ್ಪವನ್ನು ನಾವು ಪ್ರಾರ್ಥನೆ ಮಾಡೋಣ. ಎಡಗೈಯ ಮೇಲೆ ಅಕ್ಷತೆ ಮತ್ತು ಹೂವನ್ನು ಇಟ್ಟುಕೊಂಡು ಒಂದು ಉದ್ಧರಣೆ ನೀರನ್ನು ಹಾಕಿಕೊಂಡು ಬಲ ತೊಡೆಯ ಮೇಲೆ ಪ್ರಸಾದೇನ ಸಕಲ ಸೌಭಾಗ್ಯ ಸಿದ್ಧ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನಂ ಯಥಾ ಮಿಲಿತ ದ್ರವ್ಯಂ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿ ಪೂಜಾಂ ಕರಿಷ್ಯೆ. ಬಲಗೈಯಲ್ಲಿ ಇಟ್ಟುಕೊಂಡು ಒಂದು ಉದ್ಧರಣೆ ನೀರನ್ನು ಹಾಕಿ ಕೆಳಗಡೆಯ ಪಾತ್ರದಲ್ಲಿ ಸಮರ್ಪಣೆ ಮಾಡಿ ನಿರ್ವಿಘ್ನತಾ ಸಿದ್ಧಾರ್ಥಂ ಮಹಾಗಣಪತಿಂ ಪ್ರಾರ್ಥಯೇ. ನಮೋ ನಮೋ ಗಣೇಶಾಯ ವಿಘ್ನೇಶಾಯ ನಮೋ ನಮಃ. ವಿನಾಯಕಾಯ ವೈಕುಭ್ಯಂ ವಿಕೃತಾಯ ನಮೋ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಶ್ವರಪದ. ಅಭೀಪ್ಸಿತಾರ್ಥ ಸಿದ್ಧಾರ್ಥಂ ಪೂಜಿತೋ ಯಸ್ಸುರೈರಪಿ ಸರ್ವವಿಘ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ. ಶ್ರೀಮನ್ಮಹಾಗಣಪತಯೇ ನಮಃ. ನಿರ್ವಿಘ್ನಂ ಕುರು ಪ್ರಾರ್ಥನಾಂ ಸಮರ್ಪಯಾಮಿ. ನಿಮ್ಮ ಜೊತೆಗಿರುವ ಆ ಗಂಗಾ ಪಾತ್ರೆಯನ್ನ ಅಕ್ಷತೆ, ಹೂವು, ಅರಿಶಿನ, ಕುಂಕುಮ, ತುಳಸಿ ಇತ್ಯಾದಿಗಳನ್ನು ಅದರಲ್ಲಿ ಹಾಕಿ ಅದನ್ನು ಮುಟ್ಟಿ ಹಿಡಿದುಕೊಳ್ಳಬೇಕು. ಕಲಶಸ್ಯಂ ಕೆ ವಿಷ್ಣು ಕಂಠೇ ರುದ್ರ ಸಮಾಶ್ರಿತಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃನಾ ಸ್ಮೃತಃ. ಕ್ಷೌತು ಸಾಗರಾ ಸರ್ವೇ ಸಪ್ತದ್ವೀಪ ವಸುಂಧರ ಋಗ್ವೇದೋಥೇ ಜರ್ವೇದ ಸಾಮವೇದೋಕ್ಯಥರ್ವಣಃ ಅಂಗೈಶ್ಚೈತಾಃ ಸರ್ವೇ ಕಲಶಂತು ಸಮಾಶ್ರಿತಾಃ. ಗಂಗೆ ಚೈಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಪಾವನ ಭೂಮಿ ಭಾರತಿಯನ್ನ ಆವರಿಸಿರುವ ಗಂಗೆ, ನರ್ಮದಾ, ಸಿಂಧು, ಯಮುನಾ, ಕಾವೇರಿ ಮೊದಲಾದ ಪಾವನ ತೀರ್ಥಗಳು ಇಲ್ಲಿ ಸನ್ನಿಹಿತವಾದವು ಎನ್ನುವಂತಹ ದಿವ್ಯವಾದಂತಹ ಭಾವನೆಯನ್ನು ಹೊಂದಬೇಕು. ಮತ್ತು ಆ ನೀರನ್ನ ನಿಮ್ಮ ಪಂಚಪಾತ್ರೆ ಉದ್ಧರಣೆಯ ಒಳಗೆ ತೆಗೆದುಕೊಂಡು ತುಳಸಿಯನ್ನ ಇಟ್ಟುಕೊಂಡು ಪೂಜಾ ಸಾಮಗ್ರಿಗಳಿಗೂ ಶ್ರೀಮಾತೆಯ ಯಂತ್ರಕ್ಕೂ ಹಾಗೂ ನಿಮಗೂ ಪ್ರೋಕ್ಷಣೆಯನ್ನು ಮಾಡಿಕೊಳ್ಳಬೇಕು. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಖ್ಯಾಭ್ಯಂತರ ಶುಚಿಃ. ಪೂಜೋಪಕರಣಂ ಸಂಪ್ರೋಕ್ಷ್ಯ ದೇವ್ಯಾಹ ಮೂರ್ಧನಿ ತ್ರಿಃ ಪ್ರೋಕ್ಷ ಆತ್ಮಾನಂಚ ಪ್ರೋಕ್ಷ. ಆ ತುಳಸಿಯನ್ನು ವಿಸರ್ಜನೆ ಮಾಡಿ ಪುನಃ ಒಂದು ಹೂವಿನ ದಳಕ್ಕೆ ಅರಿಶಿನ ಕುಂಕುಮವನ್ನ ತಾಗಿಸಿ ನಿಮ್ಮ ನೆತ್ತಿಯ ಮೇಲೆ ಇಟ್ಟುಕೊಳ್ಳಬೇಕು. ಆತ್ಮಾರ್ಚನಂ. ಹ್ರೀಂ ಅತಲಾಯ ನಮಃ, ಹ್ರೀಂ ವಿತಲಾಯ ನಮಃ, ಹ್ರೀಂ ಸುಕಲಾಯ ನಮಃ, ಹ್ರೀಂ ತಲಾತಲಾಯ ನಮಃ, ಹ್ರೀಂ ರಸಾತಲಾಯ ನಮಃ, ಹ್ರೀಂ ಮಹಾತಲಾಯ ನಮಃ, ಹ್ರೀಂ ಪಾತಾಲಾಯ ನಮಃ, ಹ್ರೀಂ ಭೂರ್ಲೋಕಾಯ ನಮಃ, ಹ್ರೀಂ ಭುವರ್ಲೋಕಾಯ ನಮಃ, ಹ್ರೀಂ ಸುವರ್ಲೋಕಾಯ ನಮಃ, ಹ್ರೀಂ ಮಹರ್ಲೋಕಾಯ ನಮಃ, ಹ್ರೀಂ ಜನರ್ಲೋಕಾಯ ನಮಃ, ಹ್ರೀಂ ತಪೋಲೋಕಾಯ ನಮಃ, ಹ್ರೀಂ ಸತ್ಯಲೋಕಾಯ ನಮಃ, ಹ್ರೀಂ ಚತುರ್ದಶ ಭುವನಾಧೀಶ್ವರಾಯ ನಮಃ. ಆ ಹೂವಿನ ಪರಿಮಳವನ್ನು ತೆಗೆದುಕೊಂಡು ನಿಮ್ಮ ಎಡಭಾಗದಲ್ಲಿ ಅದನ್ನು ಇಟ್ಟು ಕೈ ತೊಳೆದುಕೊಳ್ಳಿ. ಇತಿ ವಿಸರ್ಜಯೇತ್. ಹಾಗೆ ನಿಮ್ಮೆದುರಿನಲ್ಲಿ ಭವ್ಯವಾದಂತಹ ಒಂದು ಮಂಟಪವನ್ನು ನಿರ್ಮಾಣ ಮಾಡಿದ್ದೀರಿ. ಭಕ್ತಿ ಮತ್ತು ಭಾವಪೂರ್ಣವಾದಂತಹ ಆ ಮಂಟಪದ ಮಧ್ಯದಲ್ಲಿ ಜಗನ್ಮಾತೆಯನ್ನು ಆವಾಹಿಸಿ ಆರಾಧಿಸುವುದಕ್ಕಿದೆ. ಆ ಮಂಟಪವನ್ನ ಭಾವಿಸಿ ಅಕ್ಷತೆಯಿಂದ ಅರ್ಚಿಸಿ ಉದ್ಯತ್ಪತ್ರ ಫಲಾತಿಲಂಬ್ರವಲ ಸದ್ರಂಭಾವಿರಾಲಂಕೃತೈ ಸ್ತಂಭಾನೇಕದಲೈರಸಾಲ ವಿಟಪೈ ಸರ್ವತ್ರ ಸಂವೇಷ್ಟಿತಂ ರಾಜಚಾಮರ ಸಂಪ್ರಬುದ್ಧಮಕರೋದಂ ಸದ್ವಿತಾನಾನ್ವಿತಂ ಯುಕ್ತಂ ಪುಷ್ಪಫಲೈರಲಂಕೃತಮತೋ ಧ್ಯಾಯೇ ಮಹಾಮಂಟಪಂ. ಮಾಣಿಕ್ಯಖಚಿತಂ ದಿವ್ಯಂ ಕಾಂಚನಸ್ತಂಭ ಸಂಯುತಂ ಮುಕ್ತಾಮಾಲಾ ಸಮಾಯುಕ್ತಂ ಗಂಧಧೂಪಮನೋಹರಂ ಪುಷ್ಪಮಾಲಾ ಸಮಾಕೀರ್ಣಂ ಸರ್ವಮಂಗಲಶೋಭಿತಂ ಚತುರ್ದ್ವಾರೇಣ ಸಂಯುಕ್ತಂ ಧ್ಯಾಯೇ ಸೌಭಾಗ್ಯಮಂಟಪಂ. ಒಂದು ಉದ್ಧರಣೆ ನೀರನ್ನ ಕೆಳಗಡೆಯ ಪಾತ್ರೆಯಲ್ಲಿ ಸಮರ್ಪಣೆ ಮಾಡಿ ಮಂಟಪ ದೇವತಾಭ್ಯೋ ನಮಃ ಸರ್ವೋಪಚಾರಾನ್ ಸಮರ್ಪಯಾಮಿ.
ಭಗವತಿಯ ಆ ದಿವ್ಯವಾದಂತಹ ಭಾವಮಂಟಪಕ್ಕೆ 4 ದ್ವಾರಗಳಿದೆ. ಆ 4 ದ್ವಾರಗಳಲ್ಲಿ ಭಗವತಿಯ ಪರಿಚಾರಿಕೆಯರಿದ್ದಾರೆ, ದ್ವಾರಪಾಲಿಕೆಯರು. ಅವರನ್ನು ಅರ್ಚಿಸಿ ಮೊದಲು ಪೂರ್ವದಿಂದ ಕ್ರೀಂ ಪೂರ್ವಾಂನಾಯುರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ತಾರಾ ನಾಯಕ ಶೇಖರಾಂ ಸ್ಮಿತಮುಖೀಮಾಪೀನ ವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಹ್ರೀಂ ಶ್ರೀಮಾತ್ರೇ ನಮಃ. ಹ್ರೀಂ ಶ್ರೀಮಹಾರಾಜ್ಞೈ ನಮಃ. ಪ್ರಾರಂಭಿಸಿ. ಹ್ರೀಂ ಶ್ರೀಮತ್ಸಿಂಹಾಸನೇಶ್ವರ್ಯೈ ನಮಃ. ಹ್ರೀಂ ಚಿದಗ್ನಿಕುಂಡ ಸಂಭೂತಾಯೈ ನಮಃ. ಹ್ರೀಂ ದೇವಕಾರ್ಯಸಮುದ್ಯತಾಯೈ ನಮಃ. ಹ್ರೀಂ ಉದ್ಯದ್ಭಾನುಸಹಸ್ರಾಭಾಯೈ ನಮಃ. ಹ್ರೀಂ ಚತುರ್ಬಾಹುಸಮನ್ವಿತಾಯೈ ನಮಃ. ಹ್ರೀಂ ರಾಗಸ್ವರೂಪಪಾಷಾಢ್ಯಾಯೈ ನಮಃ. ಹ್ರೀಂ ಕ್ರೋಧಾಕಾರಾಂಕುಶೋಜ್ವಲಾಯೈ ನಮಃ. ಹ್ರೀಂ ಮನೋರೂಪೇಕ್ಷುಕೋದಂಡಾಯೈ ನಮಃ. ಹ್ರೀಂ ಪಂಚತನ್ಮಾತ್ರಸಾಯಕಾಯೈ ನಮಃ. ಹ್ರೀಂ ನಿಜಾರುಣಪ್ರಭಾಪೂರಮಜ್ಜದ್ಬ್ರಹ್ಮಾಂಡಮಂಡಲಾಯೈ ನಮಃ. ಹ್ರೀಂ ಚಂಪಕಾಶೋಕಪುನ್ನಾಗಸೌಗಂಧಿಕಲಸತ್ಕಜಾಯೈ ನಮಃ. ಹ್ರೀಂ ಕುರುಬಿಂದಮಣಿಶ್ರೇಣೀಕನತ್ಕೋಟೀರಮಂಡಿತಾಯೈ ನಮಃ. ಹ್ರೀಂ ಅಷ್ಟಮೇ ಚಂದ್ರವಿಭ್ರಾಜದಲಿಕಸ್ಥಲಶೋಭಿತಾಯೈ ನಮಃ. ಹ್ರೀಂ ಮುಖಚಂದ್ರಕಲಂಕಾಪಮೃಗನಾಭಿವಿಶೇಷಿಕಾಯೈ ನಮಃ. ಹ್ರೀಂ ವದನಸ್ಮರಮಾಂಗಲ್ಯಗೃಹತೋರಣಚಿಲ್ಲಿಕಾಯೈ ನಮಃ. ಹ್ರೀಂ ವಕ್ತ್ರಲಕ್ಷ್ಮೀ ಪರಿವಾಹಚಲನ್ಮೀನಾಭಲೋಚನಾಯೈ ನಮಃ. ಹ್ರೀಂ ನವಚಂಪಕಪುಷ್ಪಾಭನಾಸಾದಂಡವಿರಾಜಿತಾಯೈ ನಮಃ. ಹ್ರೀಂ ತಾರಾಕಾಂತಿತಿರಸ್ಕಾರಿನಾರಾಸಾಭರಣಭಾಸುರಾಯೈ ನಮಃ. ಹ್ರೀಂ ಕದಂಬಮಂಜರೀಕೃತಕರ್ಣಪೂರಮನೋಹರಾಯೈ ನಮಃ. ಹ್ರೀಂ ತಾಟಂಕಯುಗಲೀಭೂತತಪನೋಡುಪಮಂಡಲಾಯೈ ನಮಃ. ಹ್ರೀಂ ಪದ್ಮರಾಗಶಿಲಾದರ್ಶಪರಿಭಾವಿಕಪೌಲಭುವೇ ನಮಃ. ಹ್ರೀಂ ನವವಿದ್ರುಮಬಿಂಬಶ್ರೀನ್ಯಕ್ಕಾರಿಹೃದನಚ್ಛದಾಯೈ ನಮಃ. ಹ್ರೀಂ ಶುದ್ಧವಿದ್ಯಾಂಕುರಾಕಾರದ್ವಿಜಪಂಕ್ತಿಧ್ವಜೋಜ್ವಲಾಯೈ ನಮಃ. ಹ್ರೀಂ ಕರ್ಪೂರವೇಟಿಕಾಮೋದಸಮಾಕರಷದ್ದಿಗಂತರಾಯೈ ನಮಃ. ಹ್ರೀಂ ನಿಜಸಲ್ಲಾಪಮಾಧುರ್ಯವಿನಿರ್ಭರ್ಸಿತಗಚ್ಛಪ್ಯೈ ನಮಃ. ಹ್ರೀಂ ಮಂದಸ್ಮಿತಪ್ರಭಾಪೂರಮಜ್ಜತ್ಕಾಮೇಶಮಾನಸಾಯೈ ನಮಃ. ಹ್ರೀಂ ಅನಾಕಲಿತಸಾದೃಶ್ಯಚುಬುಕಶ್ರೀವಿರಾಜಿತಾಯೈ ನಮಃ. ಹ್ರೀಂ ಕಾಮೇಶಬದ್ಧಮಾಂಗಲ್ಯಸೂತ್ರಶೋಭಿತಕಂಧರಾಯೈ ನಮಃ. ಹ್ರೀಂ ಕನಕಾಂಗದಕೇಯೂರಕಮನೀಯಭುಜಾನ್ವಿತಾಯೈ ನಮಃ. ಹ್ರೀಂ ರತ್ನಗ್ರೈವೇಯಚಿಂತಾಕಲೋಲಮುಕ್ತಾಫಲಾನ್ವಿತಾಯೈ ನಮಃ. ಹ್ರೀಂ ಕಾಮೇಶ್ವರಪ್ರೇಮರತ್ನಮಣಿಪ್ರತಿಮಣಸ್ತನ್ಯೈ ನಮಃ. ಹ್ರೀಂ ನಾಭ್ಯಾಲವಾಲರೋಮಾಲಿಲತಾಫಲಕುಚದ್ವಯ್ಯೈ ನಮಃ. ಹ್ರೀಂ ದಕ್ಷರೋಮಲತಾಧಾರತಾಸಮನ್ನೇಯಮಧ್ಯಮಾಯೈ ನಮಃ. ಹ್ರೀಂ ಸ್ತರಭಾನದರನ್ಮಧ್ಯಪಟ್ಟಬಂಧವಲಿತ್ರಯಾಯೈ ನಮಃ. ಹ್ರೀಂ ಅರುಣಾರುಣಕೌಸುಂಭವಸ್ತ್ರಭಾಸ್ವತ್ಕಟೀತಟ್ಯೈ ನಮಃ. ಹ್ರೀಂ ರತ್ನಕಿಂಕಿಣಿಕಾರಮ್ಯರಶನಾದಾಮ ಗೋಪಾಲಕೃಷ್ಣ ಸ್ವಾಮಿಯನ್ನು ಮನದಲ್ಲಿ ನೆನೆಯುತ್ತಾ ಲಲಿತಾ ತ್ರಿಪುರ ಸುಂದರಿಯ ಆರಾಧನೆಯನ್ನು ನಾವೆಲ್ಲ ಮಾಡಿದ್ದೀರಿ ಇಷ್ಟೊತ್ತು. ಜಗನ್ಮಾತೆ ಆದಿಪರಾಶಕ್ತಿ ಲಲಿತಾ ತ್ರಿಪುರ ಸುಂದರಿ ಆಕೆಯ ಆರಾಧನೆ ಅತ್ಯಂತ ಶ್ರೇಷ್ಠವಾದದ್ದು. ಅದರಲ್ಲಿಯೂ ಅತ್ಯಂತ ಪವಿತ್ರವಾದ ದಿನ ಇವತ್ತು. ಆಷಾಢ ಶುದ್ಧ ಏಕಾದಶಿ, ಅದನ್ನು ಪ್ರಥಮ ಏಕಾದಶಿ ಅಂತ ಕರೀತಾರೆ, ಅಥವಾ ಮಹಾ ಏಕಾದಶಿ ಅಂತಲೂ ಕರೀತಾರೆ, ಅಥವಾ ಶಯನಿ ಏಕಾದಶಿ ಅಂತಲೂ ಕೂಡ ಕರೀತಾರೆ. ಪುರಾಣಗಳ ಪ್ರಕಾರ ಭಗವಂತನು ಶ್ರೀಮನ್ನಾರಾಯಣನು ಯೋಗ ನಿದ್ರೆಗೆ ಹೋಗುವ ಸಮಯ. ಇಲ್ಲಿಂದ ಆರಂಭ ಮಾಡಿ ಉತ್ಥಾನ ದ್ವಾದಶಿ ಅಂತ ನಾವೇನು ಕರೀತೇವೆ, ಅಲ್ಲಿಯವರೆಗೂ ಭಗವಂತ ಯೋಗ ನಿದ್ರೆಯಲ್ಲಿ ಇರ್ತಾನೆ. ದಕ್ಷಿಣಾಯಣ ಪುಣ್ಯಕಾಲ,
ಆ ಸಮಯದಲ್ಲಿ ಭಗವಂತನು ಯೋಗ ನಿದ್ರೆಯಲ್ಲಿ ಇರ್ತಾನೆ. ಭಾದ್ರಪದ ಮಾಸದಲ್ಲಿ ಸ್ವಲ್ಪ ಅವನು ಬದಲಾವಣೆ ಮಾಡ್ಕೊಳ್ತಾನೆ, ಮಗ್ಗಲು ಬದಲಾವಣೆ ಮಾಡ, ಪರಿವರ್ತಿನಿ ಏಕಾದಶಿ ಅಂತ ಬರ್ತದೆ, ಮಗ್ಗಲು ಬದಲಾವಣೆ ಮಾಡುವ ಏಕಾದಶಿ. ಅವನು ಎದ್ದೇಳುವ ಏಕಾದಶಿ, ಕಾರ್ತೀಕ ಶುದ್ಧ ಏಕಾದಶಿಗೆ ಬೋಧಿನಿ ಏಕಾದಶಿ ಅಂತ ಹೆಸರು. ಇದು ಶಯನಿ, ಅದು ಬೋಧಿನಿ. ಬೋಧಿನಿ ಅಂದ್ರೆ ಎಚ್ಚರ ಆಗೋದು ಅಂತ. ಎಚ್ಚರ ಆದ ತಕ್ಷಣ ಹೇಳಲ್ಲ, ಎಚ್ಚರ ಆಗೋದು ಬೇರೆ, ಹೇಳೋದು ಬೇರೆ. ಮಾರನೇ ದಿನ ದ್ವಾದಶಿ ದಿನ ಅವನು ಏಟ್ ಕುತ್ಕೋತಾನೆ ಅಂತ. ಇದೆಲ್ಲ ಯೌಗಿಕ ಅರ್ಥವನ್ನು ಒಳಗೊಂಡಿರುವಂಥದ್ದು. ಭಗವಂತನಿಗೇನು ನಿದ್ದೆ ಇಲ್ಲ. ನಮ್ಮ ಹಾಗೆ ತಮೋಗುಣದಿಂದ ಅಭಿಭೂತನಾಗಿ ನಿದ್ದೆ ಮಾಡುವುದಲ್ಲ. ಭಗವಂತನದ್ದು ಯೋಗ ನಿದ್ದೆ ಎಂಬುದಾಗಿ ಕರೀತಾರೆ. ಪ್ರಾಕೃತಿಕವಾದ ಒಂದು ವ್ಯವಸ್ಥೆಯನ್ನ ಋಷಿಗಳು ತಮ್ಮದೇ ಆದಂತಹ ಭಾಷೆಯಲ್ಲಿ ಹೇಳಿರತಕ್ಕಂಥದ್ದು. ಆದ್ದರಿಂದ ಈ ದಕ್ಷಿಣಾಯಣದ ಕಾಲದಲ್ಲಿ ಸಾಮಾನ್ಯವಾಗಿ ಲೌಕಿಕ ಕಾರ್ಯಗಳನ್ನ, ಧಾರ್ಮಿಕ ಕಾರ್ಯಗಳನ್ನ ಮಾಡದೇ ಇದ್ರೂ ಭಗವದ್ ಆರಾಧನೆಗೆ ಇದು ಅತ್ಯಂತ ಶ್ರೇಷ್ಠವಾದಂತಹ ಪುಣ್ಯಕಾಲವೇ ಆಗಿದೆ. ಭಗವಂತನ ಆರಾಧನೆ ಮಾಡೋದಕ್ಕೆ ದಕ್ಷಿಣಾಯಣ, ಉತ್ತರಾಯಣ ಆ ರೀತಿ ಏನಿಲ್ಲ. ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಕಡೆ ಹೇಳ್ತಾನೆ, ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಸ ಯಾತಿ ಮದ್ಭಾವಂ ಅಂತ. ದೇಹ ಬಿಡುವ ಸಮಯದಲ್ಲಿ ಯಾರು ನನ್ನನ್ನು ಸ್ಮರಣೆ ಮಾಡ್ತಾರೋ ಅವರು ನನ್ನನ್ನೇ ಸೇರ್ತಾರೆ ಅಂತ ಹೇಳಿ ಆದ್ಮೇಲೆ ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರಯುಧ್ಯಚ ಅಂತ ಹೇಳ್ತಾರೆ. ಆದ್ದರಿಂದ ಯಾವಾಗಲೂ ನನ್ನನ್ನು ಸ್ಮರಿಸುವಂತ. ಈಗ ಸಾಯುವ ಕೊನೆ ಕ್ಷಣದಲ್ಲಿ ಭಗವಂತನ ಸ್ಮರಣೆ ಮಾಡಿದ್ರೆ ವೈಕುಂಠ ಪ್ರಾಪ್ತಿ ಆಗೋದಾದ್ರೆ ಮುಂಚೆ ಯಾಕೆ ಸ್ಮರಣೆ ಮಾಡೋದು ಅಂತ ಕೇಳಬಾರ್ದು. ಯಾಕೆ ಕೊನೆ ಕ್ಷಣದಲ್ಲಿ ಸ್ಮರಣೆ ಮಾಡೋದು ಅಷ್ಟು ಸುಲಭ ಅಲ್ಲ ಅಂತ. ಯಾಕೆ ನಮ್ಮ ಇಚ್ಛಾಶಕ್ತಿ ಅನ್ನೋದು ಕುಂದು ಹೋಗಿರ್ತದೆ. ಇಂಗ್ಲಿಷ್ನಲ್ಲಿ ವಿಲ್ ಪವರ್ ಅಂತ ಹೇಳ್ತಾರೆ. ಯೌವನದಲ್ಲಿ ನಮ್ಮ ಇಚ್ಛಾಶಕ್ತಿ ತುಂಬಾ ಜಾಗೃತವಾಗಿರ್ತದೆ. ನಾವೇನು ಇಚ್ಛಿಸ್ತೇವೋ ಅಂತ ಆಲೋಚನೆ ಬರ್ತದೆ. ಈ ಆಲೋಚನೆ ಬರಬಾರದು, ಈ ಆಲೋಚನೆ ಬರಬೇಕು ಅಂತ ನಾವು ನಿಶ್ಚಯ ಮಾಡ್ಬೋದು ಯೌವನ ಇರುವಾಗ. ಆದ್ರೆ ವೃದ್ಧಾಪ್ಯದಲ್ಲಿ ಏನಾಗ್ತದೆ, ವಾಸನೆಯ ಬಲದಿಂದಾಗಿ, ನಮ್ಮ ಸಂಸ್ಕಾರದ ಪ್ರಭಾವದಿಂದಾಗಿ ಮನಸ್ಸಿನಲ್ಲಿ ಏನು ವೃತ್ತಿಗಳು ಹೇಳುತ್ತೋ ಅದಕ್ಕೆ ನಾವು ವಶರಾಗಿ ಬಿಡ್ತೇವೆ. ಅದು ನಮ್ಮ ಆಲೋಚನೆಗಳ ಮೇಲೆ ನಮ್ಮ ಕಂಟ್ರೋಲ್ ಇರೋದಿಲ್ಲ ಅಂತ ಅರ್ಥ. ವಯಸ್ಸಾದ್ಮೇಲೆ ಏನಾಗುತ್ತೆ, ಏನೇನು ಹಿಂದೆ ನಾವು ಮಾಡಿದ್ದೇವೋ, ಕರ್ಮಗಳನ್ನು ಮಾಡಿದ್ದೇವೋ, ಯೋಚನೆಗಳನ್ನು ಮಾಡಿದ್ದೇವೋ ಅದ್ರದ್ದೊಂದು ಸಂಸ್ಕಾರ ಅಂತ ಸ್ವಲ್ಪ ಗಂಟು ಹಾಕಿದ್ದಾರೆ. ಅದಕ್ಕೆ ಕಾರಣ ಇಷ್ಟೇ. ಏಕಾದಶಿ ದಿನ ಉಪವಾಸ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ, ಆಹಾರ ಜಾಸ್ತಿ ಶರೀರಕ್ಕೆ ಹೋದಾಗ ತಮೋಗುಣ ಆವರಿಸಿಕೊಂಡು ಬಿಡ್ತದೆ. ನಿದ್ದೆ ಮಾಡಿ ನಿದ್ದೆಯ ಮೂಡಿನಲ್ಲಿ ಧ್ಯಾನ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ನಿದ್ದೆ ಬರದೆ ಮನಸ್ಸು ಜಾಗೃತವಾಗಿರ್ಬೇಕಾದ್ರೆ ಶರೀರಕ್ಕೆ ಆಹಾರವನ್ನು ಕೊಡಬಾರದು, ಅಥವಾ ಕೊಡೋದಿದ್ರೆ ಅಲ್ಪಾಹಾರವನ್ನು ಕೊಡಬೇಕು. ಫಲಾಹಾರವನ್ನು ಕೊಡಬಹುದು, ಜಲಾಹಾರವನ್ನು ಕೊಡಬಹುದು, ನಿರಾಹಾರವಾದ ಮತ್ತು ಉತ್ತಮ. ಆ ರೀತಿ ಆಹಾರವನ್ನು ಕೊಡದೇ ಇರುವುದರಿಂದ ಮನಸ್ಸು ಶೀಘ್ರವಾಗಿ ಧ್ಯಾನಸ್ಥ ಸ್ಥಿತಿಗೆ ಏರುತ್ತದೆ ಎನ್ನುವುದನ್ನು ಕಂಡು ಹಿಡಿದ ಹಿರಿಯರು ಆ ಒಂದು ದಿನ, ತಿಂಗಳಲ್ಲಿ ಒಂದು ದಿನ, 15 ದಿನಕ್ಕೆ ಒಂದು ದಿನ ಆಗ್ತದೆ ಏಕಾದಶಿ ಪ್ರಕಾರ, ಉಪವಾಸವಾಗಿದ್ದು ಆಹಾರವನ್ನು ತೆಗೆದುಕೊಳ್ಳದೆ ಭಗವಂತನ ಸ್ಮರಣೆ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. ಉಪವಾಸ ಇರುವುದರಿಂದ ಫಲ ಏನು? ಮನಸ್ಸು ಸುಲಭವಾಗಿ ಏಕಾಗ್ರವಾಗ್ತದೆ. ಇದು ಮುಖ್ಯ ಫಲ. ಆದ್ರೆ ಇನ್ನೊಂದು ಗೌಣ ಫಲ ಇದೆ. ಮುಖ್ಯ ಫಲ, ಗೌಣ ಫಲ ಗೊತ್ತಾಗ್ತದಲ್ಲ. ದನ ಕಟ್ಟೋದು ಯಾಕೆ? ಹಾಲು ಮುಖ್ಯ ಫಲ, ಸೆಗಣಿ ಗೌಣ ಫಲ. ಹಾಗೆ ಮುಖ್ಯ ಫಲ ಏನಂದ್ರೆ ಮನಸ್ಸು ಏಕಾಗ್ರವಾಗ್ತದೆ, ಪರಮಾತ್ಮನಲ್ಲಿ ಇಡಲಿಕ್ಕಾಗ್ತದೆ ಮನಸ್ಸನ್ನ ಅಂತ. ಅದಕ್ಕೆ ಉಪವಾಸ, ಸಂಸ್ಕೃತದಲ್ಲಿ ಉಪ ಅಂದ್ರೆ ಸಮೀಪ, ವಾಸ ಅಂದ್ರೆ ಇರೋದು, ವಸು ಧಾತುವಿಗೆ ನಿವಸನೆ ಅಂತ ಅರ್ಥ. ಭಗವಂತನ ಸಮೀಪ ಇರೋದು ಮುಖ್ಯವಾದ ಪ್ರಯೋಜನ. ಇನ್ನೊಂದು ಗೌಣ ಪ್ರಯೋಜನ ಏನಪ್ಪಾ ಅಂದ್ರೆ ಆರೋಗ್ಯ ಸುಧಾರಿಸ್ತದೆ ಅಂತ. ವಿದೇಶದ ಒಬ್ಬ ವಿಜ್ಞಾನಿ ಬಹಳ ವರ್ಷಗಳ ಅನ್ವೇಷಣೆಯನ್ನು ಮಾಡಿ ಅವನಿಗೆ ನೊಬೆಲ್ ಪ್ರೈಸ್ ಸಿಕ್ತು. ಯಾವುದಕ್ಕೆ ನೊಬೆಲ್ ಪ್ರೈಸು ಅಂದ್ರೆ, ಉಪವಾಸ ಮಾಡಿದ್ರೆ ಕ್ಯಾನ್ಸರ್ ಗುಣ ಆಗ್ತದೆ ಅನ್ನುವಂತಹ ವಿಷಯದಲ್ಲಿ ಅವನಿಗೆ ನೊಬೆಲ್ ಪ್ರೈಸ್ ಸಿಕ್ಕಿದೆ. ಎಷ್ಟು ವಿಚಿತ್ರ ನೋಡಿ. ಉಪವಾಸ ಮಾಡಿದ್ರೆ ಕ್ಯಾನ್ಸರ್ ಅನ್ನು ಗೆಲ್ಲಬಹುದು. ಯಾಕೆ? ಅಲ್ಲಿ ಈ ಜೀವಕೋಶಗಳಿಗೆ ಏನಾಗುತ್ತೆ, ಆಹಾರ ಬೇಕು. ಆವಾಗ ಕ್ಯಾನ್ಸರಸ್ ಸೆಲ್ಸ್ ಇದೆಯಲ್ಲ, ಕ್ಯಾನ್ಸರಸ್ ಸೆಲ್ಸ್ ಅಂದ್ರೆ ಎಕ್ಸ್ಟ್ರಾ ಗ್ರೋತ್, ನಮ್ಮ ಶರೀರದಲ್ಲಿ ಹೆಚ್ಚಳವಾಗಿ ಬೆಳೆಯುವಂತಹ ಜೀವಕೋಶಗಳಿಗೆ ಕ್ಯಾನ್ಸರ್ ಅಂತ ಕರೀತಾರೆ. ಆ ಕ್ಯಾನ್ಸರ್ ಕೋಶಗಳನ್ನ ದೇಹ ತಿನ್ನುತ್ತೆ.
ಅದರಿಂದ ಕ್ಯಾನ್ಸರ್ ಅನ್ನೋದು ಗುಣ ಆಗ್ತದೆ. ಅದಕ್ಕೆ 15 ದಿನಗಳಿಗೆ ಒಮ್ಮೆ ಆದರೂ ಕೂಡ ಇಡೀ ದಿನ ಆಹಾರ ತೆಗೆದುಕೊಳ್ಳದೆ ಇರಬೇಕು ಅಂತ ಕಂಡು ಹಿಡಿದಕ್ಕೆ ಅವನಿಗೆ ಏನ್ ಸಿಕ್ತು? ಎಲ್ಲಾದ್ರೂ ಉಂಟೆ ಸ್ವಾಮಿ, ನಮ್ಮ ಅನಾದಿ ಕಾಲದಿಂದ ನಮ್ಮ ಗುರು ಹಿರಿಯರು ಏಕಾದಶಿ ಮಾಡ್ರಪ್ಪ, ಏಕಾದಶಿ ಮಾಡ್ರಪ್ಪ. ಯಾಕೆ ಅವರು ಕ್ಯಾನ್ಸರ್ ಗಿನ್ಸರ್ ಅಂತ ಹೇಳಿಲ್ಲ. ನೋಡಿ, ಎಲ್ಲ ಒಳ್ಳೇದಾಗ್ತದೆ. ಎಲ್ಲ ಒಳ್ಳೇದಾಗ್ತದೆ ಅಂದ್ರೆ ಏನು? ಎಲ್ಲ ಪಾಪಕ್ಷಯ ಆಗ್ತದೆ, ದೇಹದಲ್ಲಿರೋ ರೋಗ ಗುಣ ಆಗ್ತದೆ, ಭಗವಂತನಿಗೆ ಪ್ರೀತಿ ಉಂಟಾಗ್ತದೆ. ಅದಕ್ಕೆ ನಮ್ಮವರು ಹೇಳುವ ರೀತಿಯೇ ಬೇರೆ. ಆ ರೀತಿಯಾಗಿ ಏಕಾದಶಿಯ ದಿನ ಶರೀರ ಸ್ವಾಸ್ಥ್ಯ ದೃಷ್ಟಿಯನ್ನಿಟ್ಟುಕೊಂಡು ಕೂಡ ನಿರಾಹಾರವನ್ನು ಮಾಡುವಂಥದ್ದು ಮತ್ತು ನಿರಾಹಾರದೊಟ್ಟಿಗೆ ಭಗವಂತ